ನಮಸ್ಕಾರ, ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ನಮ್ಮ ಕನ್ನಡ ನಾಡು ಪ್ರಾದೇಶಿಕ ದಿನಪತ್ರಿಕೆ ನಮ್ಮ ಬಳ್ಳಾರಿಯ ಹೆಮ್ಮೆಯ ಪತ್ರಿಕೆ. ಕಳೆದ 28 ವರ್ಷಗಳಿಂದ ಇವತ್ತು ಸುದೀರ್ಘವಾದಂಥ ಒಂದು ಸೇವೆಯನ್ನು ಕನ್ನಡಿಗರಿಗೆ ಮತ್ತು ಪ್ರಾದೇಶಿಕ ಸುದ್ದಿಗಳನ್ನು ಬಿತ್ತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ತುಂಬ ಅದರಲ್ಲಿ ವಿಶೇಷವಾಗಿ ಎಲ್ಲ ಸಾರ್ವಜನಿಕರಿಗೂ ಕೈಗೆಟುಕುವ ದರದಲ್ಲಿ ಕೇವಲ ₹1 ದಿನಪತ್ರಿಕೆ ಇವತ್ತು ನಮಗೆ ಲಭ್ಯ ಆಗ್ತಾಯಿದೆ. ನಮ್ಮ ದೇಶದ ಮತ್ತು ರಾಜ್ಯದ ಎಲ್ಲ ಸುದ್ದಿಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಈ ನಮ್ಮ ಕನ್ನಡ ನಾಡು ದಿನಪತ್ರಿಕೆಯ ಎಲ್ಲ ತಂಡದವರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಮಾಜಕ್ಕೆ ಒಂದು ಉತ್ತಮವಾದಂಥ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸ ತಮ್ಮಿಂದ ಆಗಲಿ ಅಂಥೇಳಿ ಶುಭ ಹಾರೈಕೆ ಮಾಡ್ತೇನೆ. ನಮಸ್ಕಾರ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ, ಈ ನಮ್ಮ ಕನ್ನಡ ನಾಡು ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ವತಿಯಿಂದ ಇವತ್ತಿನ ನಾವು ಮನೆ ತಹಸೀಲ್ದಾರ್ ಸಾಹೇಬ್ ನೇತೃತ್ವದಲ್ಲಿ ಈ ಒಂದು ಕನ್ನಡ ನಾಡು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೀವಿ. ಸೊ ಇದೆಲ್ಲ ಭಾಳ ನೋಡಲಿಕ್ಕೆ ಭಾಳ ಚೆನ್ನಾಗಿದೆ, ಪ್ಲಸ್ ಎಲ್ಲ ಕಂಟೆಂಟ್ನೂ ಹೊಂದಿದೆ. ಈ ಪ್ರಾದೇಶಿಕ ದಿನಪತ್ರಿಕೆ ಆದ್ರೂ ಸೊ ಎಲ್ಲ ವಿದ್ಯಮಾನಗಳನ್ನ ನಮಗೆಲ್ಲ ಕೈಗೊಳ್ಳದಲ್ಲಿ ತಲುಪಿಸ್ತಾ ಇದ್ದಾರೆ. ಸೊ ಇನ್ನೂ ಈ ನಮ್ಮ ಕನ್ನಡ ನಾಡು ಪತ್ರಿಕೆಗೆ ಒಳ್ಳೆ ಯಶಸ್ಸು ಸಿಗಲಿ, ಎಲ್ಲ ಮನೆ ಮಾತಾಡ್ಕೊಂಡು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ತಹಸೀಲ್ದಾರ್ ನೇತೃತ್ವದಲ್ಲಿ ನಾನು ಈ ಪತ್ರಿಕೆಗೆ ಶುಭ ಹಾರೈಸ್ತಾ ಇದ್ದೇನೆ. ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ವತಿಯಿಂದ ಈ ದಿನ ಈ ಕನ್ನಡ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳು. ಹಾಗೂ ಈ ನಮ್ಮ ಕನ್ನಡ ನಾಡಿನ ಎಲ್ಲರ ಮನೆ ಮಾತಾಗಲಿ, ಪ್ರತಿಯೊಬ್ಬ ಜನರಿಗೆ ಈ ದಿನಪತ್ರಿಕೆ ತಲುಪಲಿ. ಇದರಿಂದ ಎಲ್ಲ ವಿದ್ಯಮಾನಗಳ ಬಗ್ಗೆ ಒಂದು ಸಾರ್ವಜನಿಕರಿಗೆ, ಕನ್ನಡ ನಾಡಿನ ಸಾರ್ವಜನಿಕರಿಗೆ ಈ ವಿಷಯಗಳನ್ನು ತಲುಪಿ ಇದು ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಕನ್ನಡ ನಾಡು ದಿನಪತ್ರಿಕೆ ಪ್ರಾರಂಭದಲ್ಲಿ ನಾನು ಅದರಲ್ಲಿ ಉಪಸಂಪಾದಕನಾಗಿ ನಾನು ವೃತ್ತಿ ಪ್ರಾರಂಭ ಮಾಡಿದೆ. 2 ವರ್ಷ ಸೇವೆ ಅದರಲ್ಲಿ ನಂದಿತ್ತು. ಆ ಟೈಮಲ್ಲಿ ಸಂಜೆ ಮಾಡಿಬಿಟ್ರೆ ಬೇರೆ ಯಾವ ಲೋಕಲ್ ಪೇಪರ್ ಇಲ್ಲ. ಇದು ಈ ನಮ್ಮ ಕನ್ನಡ ನಾಡು ಪೇಪರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಥಳೀಯ ಸುದ್ದಿಗಳನ್ನು ತುಂಬ ಅಚ್ಚುಕಟ್ಟಾಗಿ ಕವರೇಜ್ ಮಾಡ್ತಾಯಿದ್ರು. ನಂತರ ಇದು ಪ್ರಾದೇಶಿಕ ಪತ್ರಿಕೆಯಾಗಿ ಮೇಲ್ದರ್ಜೆಗೇರಿದೆ. ರಾಷ್ಟ್ರೀಯ ಪತ್ರಿಕೆ ಆಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ.